ನಾವು DDLC ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡ್ಬಿಡ್ತಾರೆ. ಫೋಟೋಗ್ರಫಿ ಗುಹೆ ಮಾತ್ರ ನೆಕ್ಸ್ಟ್ ಲೆವೆಲ್. ಮಧ್ಯರಾತ್ರಿ 12 ಗಂಟೆಗೆ ನಾಗಣ್ಣ ಎಲ್ರಿಗೂ ಕಾಲ್ ಮಾಡಿ ನಡೀರಲ್ಲ ಬೆಳಗ್ಗೆ 4 ಗಂಟೆಗೆ ಬೆಟ್ಟಕ್ಕೆ ಹೋಗೋಣ ಅಂದರು. ಯಾವ ಬೆಟ್ಟ ಅಂದರೆ ಕೈಲಾಸಗಿರಿಗೆ ಹೋಗೋಣ ಅಂತ ಹೇಳಿ 6 ಗಂಟೆ ಆದರೂ ಓಡಲಿಲ್ಲ. ಹಂಗೂ ಹಿಂಗೂ 6:30ಗೇನೋ ಹೊಲ್ಟೋ. ಆದರೆ ನಮ್ಮ ಅರುಣಣ್ಣ ಬಂದೇ ಅಂತ ಬೂದಿಯಾಳ ಗೇಟಲ್ಲಿ ನಮ್ಮನ್ನ ಅರ್ಧ ಗಂಟೆ ಕಾಯಿಸ್ತು. ಕೊನೆಗೂ ನಮ್ಮ ಅರುಣಣ್ಣ ಹೆಂಗೆ ಬಂದರು ಗೊತ್ತಾ? ಟೀಪ್ ಟಾಪಾಗಿ ರೆಡಿಯಾಗಿ ಹೆಲ್ಮೆಟ್ ಹಾಕೊಂಡು ಜಾಗಿಂಗ್ ಮಾಡ್ಕೊಂಡು ಬಂದರು. ಅನ್ನ ಯಾರೇ ಅರುಣಣ್ಣ ಬರ್ತಿದ್ದಂಗೆ ಗಾಡಿ ಫುಲ್ ಎಣ್ಣೆ ಹೊಡಿಸಿ ರೈಡಿಂಗ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ನಾವು ಹೋಗ್ತಿದ್ದ ರೂಟು ದಾಬಸ್ಪೇಟೆ ಟು ದೇವನಹಳ್ಳಿ ಹೈವೇಲಿ. ದೀಪಾವಳಿ ಹಬ್ಬ ಇದ್ದಿದ್ದ ಕಾರಣ ಯಾವ ಗಾಡಿಗಳು ಇರಲಿಲ್ಲ. ಅಲ್ಲೋ ಇಲ್ಲೋ ಒಂದು ಚಿಕ್ಕ ಪುಟ್ಟ ಒಂದೊಂದು ಗಾಡಿಗಳು ಕಾಣಿಸ್ಕೊಳ್ಳವು ಅಷ್ಟೇ. ಹಿಂಗಿದ್ಮೇಲೆ ರೋಡ್ ಫುಲ್ ನಮ್ಮದೇ. ಹೈವೇ ಖಾಲಿ ಇರೋದಕ್ಕೆ ನಾಗಣ್ಣಂಗೆ ಫುಲ್ ಜೋಶ್ ಬಂದು ಮಸ್ತ ಗಾಡಿ ಹೊಡಿತಾಯಿತ್ತು. ಇದಕ್ಕೊಂದು BGM ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ? ಸಾರಿ ಅದಲ್ಲ ಇದು ಇದನ್ನ ನೋಡ್ಬಿಟ್ಟು ಮಯೂರ ನಾವು ರೇಸರೇ ಬ್ರೋ ಒಂದು ಫುಲ್ ಥ್ರೋಟಲ್ ಹಿಡ್ದ. ಹಂಗಂದಿದ್ದು 5 ನಿಮಿಷಕ್ಕೆ ಒಂದು ಟೋಲ್ ಪ್ಲಾಜಾಗೆ ಬಂದು ಗಾಡಿನೆಲ್ಲ ಒಂದ್ರ ಪಕ್ಕ ಒಂದು ನಿಲ್ಲಿಸ್ಬಿಟ್ಟು ಫೋಟೋಗಳು ಹಿಡ್ಕೊಂಡು ಸ್ಟೋರಿಗಳು ತೊಡ್ಕೊಂಡು ನಮ್ಮ ಸಲೀಂ ಬಾಯ್ ಇತ್ತು ಅಲ್ಲ, ನಮ್ಮ ರಮೇಶ್ ಬಾಯ್ ಗಾಡಿಗೆ ಜಾಸ್ತಿ ಎಣ್ಣೆ ಹೊಡ್ಸಿದ್ಕೋ ಏನೋ ಗೊತ್ತಿಲ್ಲ, ಗಾಡಿ ಫುಲ್ ಶೇಕು. ಏನು ಅಂತ ನೋಡಿದ್ರೆ 2-3 ಮೊಳೆ ತೂರ್ಕೊಬಿಟ್ಟಿದ್ದು. ಇವಾಗ ಹೋಗ್ಬಿಟ್ಟಲ್ಲಿ ಹೋಗ್ಬಿಟ್ಟು ಎಲ್ಲ ಏರ್ ಚೆಕ್ ಮಾಡ್ತಾರೆ, ಗೊತ್ತಾಗ್ತಾವ ಏರ್ ಹೋಗ್ತಾ ಇಲ್ಲ ನೋಡಿ. ಏರ್ ಹೊಡಿಸ್ತಾ ಇವಾಗ ಮಿಸ್ಟರ್ ಸೂರ್ಯ. ನಾನು ನಮ್ಮ ಹುಡುಗ ಬಂದು ಅರ್ಧ ಗಂಟೆ ಆಯಿತು, ಇನ್ನು ನಮ್ಮ ಅಣ್ಣವ್ರಿಗೆ ಎಲ್ಲರ ಒಬ್ಬರು ಕಾಣ್ತಾ ಇಲ್ಲ. ಬಂದರು ಅಲ್ಲೇ ಯಾಕೆ ಸ್ಲೋ ಮಾಡ್ತಾವ್ರೆ? ಮೂರನೇ ಗಾಡಿ ನಮ್ದಲ್ಲಪ್ಪ. ಧೀರುವಣ್ಣ ವರುಣಣ್ಣ ಮಾತ್ರ ಆರಾಮಾಗಿ ಮಾತಾಡ್ಕೊಂಬತ್ತವ್ರೆ. ಇನ್ನೂ ಒಂದು ಅರ್ಧ ಗಂಟೆ ಆದಮೇಲೆ ನಮ್ಮ ಬಾಸ್ ಸೂರ್ಯ ಅವ್ರು ಕಾಣಿಸ್ಕೊಂಡ್ರು. ಅವ್ರನ್ನ ನೋಡಿಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ನಿಲ್ಸಿ ಮಯೂರಣ್ಣ ಫುಲ್ ಜೋಶಲ್ಲಿ ಎಕ್ಸ್ಪ್ರೆಸ್ ಸ್ಟೂಟನಲ್ಲಿ ಹಳ್ಳ ಜಿನ್ನೆ ಎಲ್ಲ ನೋಡ್ದಿರ ನಂಬರ್ ಪ್ಲೇಟ್ ಎಲ್ಲ ಬೀಳಿಸ್ಕೊಂಡು ಓಡಿಸ್ತವನೆ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿದೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ. ಈ ಥರ ಹಾಕೊಂಡು ಗಾಡಿ ಓಡಿಸ್ತಿದ್ದಂಗೆ ಟೈಮ್ 9 ಗಂಟೆ ಆಗಿತ್ತು. ಸೊ ಅದಕ್ಕೆ ಒಂಚೂರು ಹೊಟ್ಟೆಗೆ ನಾಷ್ಟ ಹಾಕೊಳ್ಳೋಣ ಅಂತ ಆ ಕಡೆ ಸೈಡ್ಗೆ ಆಗ್ತಾವ. ಉದ್ರಿಸ್ಕೊಂಬಂದವನಲ್ಲಿ ನನ್ನ ಒಬ್ಬನೇ ಕರ್ಕೊಂಡ್ಬಿಟ್ಟಲ್ಲ ಪಾರ್ಸಲ್ ಮುಂದೆ
ಮನೆ ನಾವು DDLC ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡ್ಬಿಟ್ಟು ಅಯ್ಯೋ ಇಲ್ಲೆಲ್ಲ ಬರೀ ಆಂಧ್ರ ಪ್ರದೇಶ ಬಸ್ಗಳು ಕಾಣ್ತಾವೆ. ನಾಷ್ಟ ಮಾಡಿಬಿಟ್ಟು ಅಲ್ಲಿಂದ ಇನ್ನೇನು 25 ಕಿಲೋಮೀಟ್ರ್ ಕೈಲಾಸಗಿರಿ ಅಂದ್ಬಿಟ್ಟು ಗಾಡಿ ಅಂತ ಹೊರಟು. ನಾವು ಹೋಗ್ತಿದ್ದೀವಿ ಕೈಲಾಸಗಿರಿ ಇದೆ ಅಂದ್ಕೊಂಡು, ಬಟ್ ಇದಲ್ಲ. ಆದರೂ ಇದೊಂಥರ ಮಸ್ತು ಇದೆ ಬೆಟ್ಟ ನೋಡ್ರಿ. ಅಲ್ಲಿ ನೋಡ್ಲೇಮ್ಮ ಆ ಲಾರಿಗಳೆಲ್ಲ ಆಟ ಸಾಮಾನು ಕಂಡಂಗೆ ಕಾಣ್ತಾವೆ. ಕೊನೆಗೂ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಡೆಸ್ಟಿನೇಷನ್ ಹತ್ತಿರ ರೀಚ್ ಆದೋ. ಅಲ್ಲಿ ನೋಡ್ರೆ ದೊಡ್ಡ ದೊಡ್ಡ ಕೆರೆಗಳು ರೋಡ್ ಮೇಲೆ ಇದ್ದೋ, ನೋಡ್ಕೊಂಡು ಅದನ್ನು ದಾಟ್ಕೊಂಡು ಹೊರಟೋ. ಇಲ್ಲಿ ಗಂಟ ಬರೋದೇನೋ ಬಂದು, ಬಟ್ ಅಲ್ಲಿಂದ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿಗೆಲ್ಲ ಬಂದಿದ್ದವರು ಟೂರಿಸ್ಟ್ಗಳೇ, ಬಟ್ ಅಲ್ಲಿದ್ದವ್ರು ಯಾರೋ ಬಂದ್ಬಿಟ್ಟು ಹಣ ಮುಂಡೋಡಿದೆ ಮುಂಡೋಡು. ಓಕೆ ಓಕೆ ಓ ಇಲ್ಲೊಂದು ದೊಡ್ಡ ನದಿ ದಾಟ್ಬೇಕಪ್ಪೋ ಯಪ್ಪ. ಹೆಂಗೆ ಕಣ ವಿಜಿಲ್ ಇದ್ದಿದ್ಯಾ? ಕೈಲಾಸಗಿರಿ ಆದ್ರೆ ಇದೆ, ಅಂಬಾಜಿ ದುರ್ಗ ಇರೋದು ಅಲ್ಲಿಗೆ ಅಲ್ಲಿಗೆ ಆಂಜನೇಯ ಸ್ವಾಮಿ. ನಮಗೆ ಕರೆಕ್ಟಾಗಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ, ಬಟ್ ಗಾಡೀಲಿ ಬೆಟ್ಟ ಹತ್ಬೇಕು ಅಂತ ಮಾತ್ರ ಬಂದಿದ್ದು. ಈ ಥರ ನಾವು ಮಾಡ್ಬೇಕಿತ್ತು ಮಾಮ್, ನಡ್ಕೊಂಬರ್ಬೇಕಿತ್ತು ನಾವು. ಚೆನ್ನಾಗಿರೋದು ಇರ್ತದೆ. ನಮ್ಮ ಇಂಡಿಯಾ ಯಾವಾಗಪ್ಪ ಫಾರಿನ್ ಆಯಿತು? ಓ ಫೈನಲಿ ಬೆಟ್ಟ ಹತ್ತಿಸ್ತಾವೆ ಗಾಡೀಲಿ, ಬಟ್ ಇನ್ನೂ ಮೇಲೆ ಹತ್ಬೋದಿತ್ತು, ಬಟ್ ನಾವು ಅದನ್ನು ಗಾಡೀಲಿ ಹತ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಹತ್ತಿಸ್ಲಿಲ್ಲ. ಸೊ ಇದೇ ನೋಡಿ ಅಂಬಾಜಿ ದುರ್ಗ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಮೇಲೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗಿ ನೋಡಿದ್ರೆ ಸೇಮ್ ನಂದಿಲ್ ಥರ ಫೀಲ್ ಕೊಡುತ್ತೆ, ಹೇಗೆ ಮೋಡ ಎಲ್ಲ ಇರುತ್ತೋ ಆ ಥರ ಎಲ್ಲ ಇದೆ ಅಲ್ಲಿ. ಬಟ್ ನಾವು ಹೋಗೋಕ್ಕಾಗಿಲ್ಲ, ಬಟ್ ಅದನ್ನೆಲ್ಲ ಅಲ್ಲಿ ಟೂರಿಸ್ಟ್ ಹೋಗಿ ಬಂದವ್ರು ಹೇಳಿದರು ಆ ಥರ ಇದೆ ಅಂತ. ಅಣ್ಣ ಫ್ಯಾಷನ್ ಅಲ್ಲೇ ನುಗ್ಗಿಸ್ತವ್ರೆ ಅಣ್ಣ. ಈ ಬೆಟ್ಟನ ಕೆಳಗಡೆಯಿಂದ ಗಾಡಿ ಹತ್ಸೋ ಮಜಾನೇ ಬೇರೆ. ಈ ಆಫ್ ರೋಡಿಂಗ್ ವಿಡಿಯೋನೇ ಸಪ್ರೇಟಾಗಿ ಬಿಡ್ತೀವಿ ಒಂದು. ನಮ್ಮ ಬುಲೆಟ್ ಬ್ರದರ್ಸ್ ಮಾತ್ರ ಇನ್ನೂ ಬರಲಿಲ್ಲ, ಅಲ್ಲೆಲ್ಲೋ ಆ ಫೋಟೋಗಳು ಇಟ್ಕೊಂಡು ಬಿದ್ದವ್ರೆ. ಅರ್ಧ ಗಂಟೆ ಆದಮೇಲೆ ನಮ್ಮ ಬುಲೆಟ್ ಬ್ರದರ್ಸ್ ಬಂದರು. ಬಂದಿದ್ದಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು. ನೋಡಿ ಇವರೆಲ್ಲ ಚಡ್ಡಿ ಹಾಕೊಳ್ಳೋ ಕಾಲದಿಂದನೇ ಫುಲ್ ಚಡ್ಡಿ ದೋಸ್ತ್ಗಳು. ನಾವೆಲ್ಲ ಜೊತೆಲಿ ಕೂತಿದ್ರೆ ಸ್ಪೆಷಲಾಗಿ ಬಿಡ್ಕೊತವನೆ ಗಾಡಿ ಹಿಂದೆ ಒಂದು ಹುಡುಗಿ ಇರಲಿ ಅಂತ. ಪಾಪ ಅವ್ರಿಗೆ ಫೋಟೋಗ್ರಫಿ ಬಂಡೆ ಮೇಲೆ ಉಂಟು ಆ ವ್ಯೂ ಆ ಕಡೆ ಐತಾ, ಈ ಕಡೆ ಕುತ್ಕೊಂಡ್ಬಿಟ್ಟು
ಈ ನಮ್ಮ ಗ್ಯಾಂಗಲ್ಲಿ ಏನಿರುತ್ತೆ ಏನಿಲ್ವೋ ಗೊತ್ತಿಲ್ಲ, ಬಟ್ ನಗು ಮಾತ್ರ ಫುಲ್ ಪ್ಯಾಕಲ್ಲಿರುತ್ತೆ. ಯಾವಾಗ ನೋಡಿದ್ರು ಒಬ್ರಿಗೊಬ್ರು ರೋಸ್ಟ್ ಮಾಡಿಕೊಂಡು ಫುಲ್ ಕೊಳೆ ಹೊಡ್ಕೊಂಡು ಅಯ್ಯೋ ಹೊಟ್ಟೆ ನೋವು ಅನ್ನೋಷ್ಟು ನಗಿಸ್ಬಿಟ್ಟಿರ್ತಾರೆ. ಅವ ಅಕ್ಕಂಗೆ ಕೊಡೋಣ ಕರ್ರಿ ಕರೀಣ ಆಯ್ತು ಆಯ್ತು ಏನು ಕರೀತಿ ಕರೀರಿ ಬೈ ಆಯ್ತು. ವೈಟ್ 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 ಬೇಡ ಬೇಗ ಬರ್ಬೇಕು. ಒಳ್ಳೆ ಪ್ರೋಟೀನ್ ಅವ್ನಿಗಂತಂದ್ರೆ ನಾವು ಶೆಟ್ಟಿ ಫಸ್ಟ್ ಇರ್ತಾನೆ ನೋಡ್ಬೋದಾಗಿತ್ತಪ್ಪ. ನಾವು ಅದಕ್ಕೆ ಫೋನ್ ಮಾಡಿದ್ದು, ನೀವೇನು ಫೋಟೋ ಶೂಟ್ ಮಾಡಿಸಿದಂತೆ. ಇವ್ರು ಕಪಲ್ಸ್ ಆಯ್ತಲ್ಲ ಅದಾಕೆ ಅಣ್ಣ ಏನು ಜೂಮ್ ಹೊಡಿತಿದ್ದೀರಾ? ಇದು ಪಬ್ಜಿಲಿ ಸಿಕ್ತು ಬ್ಲಾಕ್ ಕಲರ್ ನೋಡ್ರಿ ಬ್ರೋ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಅಲ್ಲಿ ಕೂತ್ಕೊಂಡು ಅಲ್ಟೆ ಹೊಡೋದ್ಮೇಲೆ ನಡುವೆ ಕೆಳಗಡೆ ಗುಹೆ ಇದೆ, ಗುಹೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಗಾಡಿಗಳ್ದೆಲ್ಲ ಇಳಿಸ್ಬಿಟ್ಟು ಫೋಟೋಗಳು ಹೊಡ್ಕೊಂಡು ಸ್ಟೋರಿಗಳು ತಡ್ಕೊಂಡು ಹೊರಟ ಕೆಳಗಡೆಗೆ. ನಡೀರಣ್ಣ ಹೋಗೋಣ ಅಣ್ಣ. ಹೇಳ್ರಿ ಮೇಡಮ್ಗೆ. ಅದೇ ಇಲ್ಲ ಕೇಳು. ಅದೇ ಇಲ್ಲೇ ಇಲ್ಲೇ ಹೋಗ್ತದಾ? ಇದೇ ನೋಡ್ರಿ ಕೈಲಾಸಗಿರಿ ಗುಹಾಂತರ ದೇವಾಲಯ. ಇದಿರೋದು ಕಲವಗನಹಳ್ಳಿ ಚಿಂತಾಮಣಿ ಹತ್ರ. ಬೆಂಗಳೂರಿಂದ ಇಲ್ಲಿಗೆ ಅರೌಂಡ್ 90 ಕಿಲೋಮೀಟರ್ಸ್ ಇದೆ, 1.5 hour ಜರ್ನಿ. ಇದು ಅಜಂತ ಮತ್ತು ಎಲ್ಲೋರ ಗುಹೆ ಆದಮೇಲೆ ಬರುವಂಥ ಅತಿ ದೊಡ್ಡ ಮಾನವ ನಿರ್ಮಿತ ಗುಹೆ ಆಗಿದೆ. ಸುಮಾರು 20,000 ಸ್ಕ್ವೇರ್ ಫೀಟಲ್ಲಿ ಇಂಟರ್ ಕನೆಕ್ಟೆಡ್ ಗುಹೆನ ಮಾಡಿದ್ದಾರೆ ಇಲ್ಲಿ. ಗುಹೆ ಮಾತ್ರ ನೆಕ್ಸ್ಟ್ ಲೆವೆಲ್. ಗುಹೆ ಬ್ರೋ, ಗುಹೆ. ಫೋಕಸ್ ಮಾಡಿ. ಈ ಗುಹೆಯಿಂದ ಇನ್ನೊಂದು ಗುಹೆಗೆ ಹೋಗ್ತಿದ್ದಂಗೆ ಮೊದಲು ಸಿಗೋದೆ ವಲ್ಲಭ ಗಣಪತಿ ದೇವಾಲಯ. ವಲ್ಲಭ ಗಣಪತಿ ದೇವಾಲಯ ಆದಮೇಲೆ ಇಲ್ಲಿ ಚತುರ್ಮುಖಲಿಂಗೇಶ್ವರ ದೇವಾಲಯ ಸಿಗುತ್ತೆ. ಈ ಚತುರ್ಮುಖಲಿಂಗೇಶ್ವರ ನೇಪಾಳದಲ್ಲಿ ಬಿಟ್ಟರೆ ಇಂಡಿಯಾದಲ್ಲಿ ಇದೊಂದೇ ಇರೋದು. ಮತ್ತು ಇಲ್ಲಿ ಏನಾದರೂ ಪ್ರಾರ್ಥನೆ ಮಾಡ್ಕೊಬೇಕು, ಏನಾದರೂ ಕೇಳ್ಕೊಬೇಕು ಅಂದರೆ ಶಿವನ ಹತ್ರ ಕೇಳ್ಕೊಂಬಾರ್ದು, ಅಲ್ಲಿ ಅದ್ರ ಮುಂದೆ ಇರೋ ನಂದಿ ಹತ್ರ ಬೇಡ್ಕೊಬೇಕು. ಯಾಕೆಂದರೆ ಅಲ್ಲಿ ಪರಮಾತ್ಮ ಶಿವ ಧ್ಯಾನದಲ್ಲಿ ಮುಳುಗಿರ್ತಾರೆ ಅಂತ ಅಲ್ಲಿನ ಪೂಜಾರರು ಹೇಳಿದ್ರು. ಇದೆಲ್ಲ ನೋಡಿಕೊಂಡು ವಾಪಸ್ ನೆನ್ಮಂಗ್ಲ ಕಡೆ ಹೊರಟು ಹೋಗ್ತಾ ರೋಡ್ ಮೇಲಿರೋ ಕೆರೆಗಳನ್ನ ದಾಟ್ಕೊಂಡು ಅಲ್ಲಿಂದ ಚಿಂತಾಮಣಿ 2 ಕಿಲೋಮೀಟ್ರು. ಅಲ್ಲೋಗಿ ಕಡಲೆ ಬೀಜ ತೊಗೊಂಡು ಬಿಡೋಣ ಅಂದ್ಬಿಟ್ಟು ಚಿಂತಾಮಣಿಗೆ ಹೋಗಿ ಅಲ್ಲಿ ಕಡಲೆ ಬೀಜ ಜೊತೆ ಇನ್ನೂ ಬೇಜಾನ್ ಐಟಮ್ಗಳು ಎತ್ಕೊಂಡು ನೆನ್ಮಂಗ್ಲ ಕಡೆ ಹೊರಟು. ಒಂದು ನನಗೆ, ಒಂದು ವರುಣಿಗೆ, ಒಂದು ವಾಪಸ್ ಬರ್ತಿರೋ ರೋಡಲ್ಲಿ ಲಾರಿ ಟಿಪ್ಪರ್ ಎತ್ತಕ್ಕೆ ವೀಲಿಂಗ್ಗೆ ಎತ್ಬಿಟ್ಟವನಣ್ಣ. ಇದೆಲ್ಲ ನೋಡಿಕೊಂಡು ದೇವನಹಳ್ಳಿಯಿಂದ 1 hourಗೆ ನೆನ್ಮಂಗ್ಲ ಬಂದು ನೆಕ್ಸ್ಟ್ ನಮ್ಮ ಗ್ಯಾಂಗ್ ಜೊತೆಲಿ ಸೇರಿದಾಗ ಬೇರೆ ವ್ಲಾಗ್ಗಳು ಮಾಡ್ತೀವಿ. ಸೊ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.